ಸೌಜನ್ಯ ಕಿಡ್ನಾಪ್ ಅನ್ನ ಕಣ್ಣಾರೆ ಕಂಡಿದ್ದೆ ಅಂತ ಕೆಂಪಮ್ಮ ಹೇಳಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ತಮಗೆಲ್ಲ ಗೊತ್ತಿದೆ. ನನ್ನ ಕೊಲೀಗ ರಂಜಿತ್ ಇವರ ಸಂದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಕೆಂಪಮ್ಮ ಎಲ್ಲ ವಿಚಾರಗಳನ್ನು ತಿಳಿಸಿದ್ರು. ಆದರೆ ಕೆಂಪಮ್ಮ ಹೇಳಿದ್ದು ಶುದ್ಧ ಸುಳ್ಳು ಅಂತ ಕೆಂಪಮ್ಮ ಸಹೋದರ ಹೇಳಿರೋದು. ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ ಸಹೋದರ. ಚಿಕ್ಕ ಕೆಂಪಮ್ಮ ಹೇಳಿದ್ದು ಸುಳ್ಳು ಅಂತಿದ್ದಾರೆ ಶಿವಕೆಂಪಯ್ಯ. ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ ಮಾಸ್ಕ್ ಲೇಡಿ ಸಹೋದರ. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಹೇಳಿದ್ದೆಲ್ಲ ಸುಳ್ಳು ಆಗಿದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಆಕೆ ಅಣ್ಣ ಬಿಚ್ಚಿಟ್ಟ ಅಸಲಿಯತ್ತು ಏನು? ಸೌಜನ್ಯ ಕಿಡ್ನಾಪ್ ಕಣ್ಣಾರೆ ಕಂಡಿದ್ದೆ ಅಂತ ಹೇಳಿದ್ದು ಮಾಸ್ಕ್ ಲೇಡಿ ಚಿಕ್ಕ ಕೆಂಪಮ್ಮ ಅವರು. ಚಿಕ್ಕ ಕೆಂಪಮ್ಮ ಹೇಳಿದ್ದು ಸುಳ್ಳು ಅಂತ ಈಗ ಶಿವಕೆಂಪಯ್ಯ ಅವರು ಹೇಳ್ತಾ ಇದ್ದಾರೆ. ಕೆಂಪಮ್ಮ ಅವರ ಸಹೋದರ ಈ ಚಿಕ್ಕ ಯಾರು ಶಿವಕೆಂಪಯ್ಯ. ನೋಡಿ, ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಹೇಳಿದ್ದೆಲ್ಲ ಸುಳ್ಳು ಆಗಿದ್ರೆ ಕೆಂಪಮ್ಮ ಅವ್ರು ಹೇಳಿದ್ದೇನು ಅಂತಂದ್ರೆ ಸೌಜನ್ಯ ಕಿಡ್ನಾಪ್ ಕಣ್ಣಾರೆ ಕಂಡಿದ್ದೆ ಅಂತ ಹೇಳಿದ್ರು. ಈಗ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಇವರ ಸಹೋದರ ಹೇಳ್ತಾ ಇದ್ದಾರೆ ಶಿವಕೆಂಪಯ್ಯ ಅವರು. ದಾಖಲೆ ಸಮೇತ ಮಾಸ್ಕ್ ಲೇಡಿ ಸಹೋದರ ಆರೋಪ ಮಾಡಿದ್ದಾರೆ ಇವ್ರು ಹೇಳಿದ ಸುಳ್ಳು ಅಂತ ಹೇಳಿ. ಯಾವೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತಂದ್ರೆ, ಆಕೆ 2012ರ 9ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿಲ್ಲ. 2012 ಅಕ್ಟೋಬರ್ 9ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿಲ್ಲ. ಆಕೆ ಈಗ ಸುಳ್ಳು ಹೇಳ್ತಿದ್ದಾಳೆ ಅಂತ ಶಿವಕೆಂಪಯ್ಯ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯ ಬಿಚ್ಚಿಟ್ಟಿದ್ದಾರೆ ಸಹೋದರ. ಆಕೆ 2012 ಅಕ್ಟೋಬರ್ 8ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿಲ್ಲ. ಅಂಗನವಾಡಿ ಡ್ಯೂಟಿಯ ಹಾಜರಾತಿ ದಾಖಲೆ ಮುಂದಿಟ್ಟಿದ್ದಾರೆ ಅವರ ಅಣ್ಣ. ಚಿಕ್ಕ ಕೆಂಪಮ್ಮ ಕೆಲಸ ಮಾಡ್ತಾ ಇದ್ದ ಅಂಗನವಾಡಿಯ ಹಾಜರಾತಿಯಲ್ಲಿ ಸಹಿ ಇದೆ ಅವತ್ತು. ಹಾಗಿದ್ರೆ ಧರ್ಮಸ್ಥಳಕ್ಕೆ ಹೋಗಕ್ಕೆ ಹೇಗೆ ಸಾಧ್ಯ? ಹಾಜರಾತಿಯಲ್ಲಿ ತಿರುಚಿರೋ ಆರೋಪ ಮಾಡಿದ್ದಾರೆ ಅಣ್ಣ. ಚಿಕ್ಕ ಕೆಂಪಮ್ಮ ಅವರ ಸಹೋದರ ನನ್ನ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಸತ್ಯ ಯಾವುದು ಅಂಥೇಳಿ ಅವರೇ ಹೇಳ್ತಾರೆ. ವಿತ್ ಡಾಕ್ಯುಮೆಂಟ್ ಅವರೇ ನಿಮ್ಮ ಮುಂದೆ ಒಂದೊಂದಾಗಿ ತೆರೆದಿಡ್ತಾರೆ. ಅವತ್ತು ಚಿಕ್ಕ ಕೆಂಪಮ್ಮ ಎಲ್ಲಿದ್ದರು, ಏನು ಕೆಲಸ ಮಾಡ್ತಿದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ಶಿವಕೆಂಪಯ್ಯ ಅಂತೇಳಿ. ಸರ್, ಅವತ್ತು ಚಿಕ್ಕ ಕೆಂಪಮ್ಮ ತಮ್ಮ ತಂದೆಯ ಜನ್ಮದಿನದ ಕಾರಣ ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನೋದನ್ನು ಹೇಳಿದರು. ತಂದೆಯ ಜನ್ಮದಿನದ ದಿನಾಂಕ ಏನಾದರೂ ತಮಗೆ ನೆನಪಿದೆಯಾ ಸರ್? ನೋಡಿ, ನಮ್ಮ ತಂದೆ ಇಯರ್ ಗೊತ್ತು. ನಮ್ಮ ತಂದೆ ಹೇಳಿದರು ನನಗೆ. ಇನ್ನು ನಮ್ಮ ಹಳೆ ಮನೆಯಲ್ಲಿ ಅವ್ರು ಡೇಟ್ ಆಫ್ ಬರ್ತಿನ ಒಂದು ತೊಲೆ ಮೇಲೆ ಬರೆದಿದ್ರು. ಬಟ್ ನಾನು ಮರ್ತು ಬಿಡ್ತೀನಿ ಡೇಟ್ ಆಫ್ ಬರ್ತಿನ. ಬಟ್ ಅವ್ರು ಹುಟ್ಟಿದ್ದು 1932 32ನೇ ಇಸ್ವಿಲಿ ಹುಡ್ತಾರೆ ಅವರು. ಬಟ್ ಅವರು 18/9/2004 ತೀರೋಗ್ತಾರೆ. ಆ ತೀರೋದಂಥ ಸಂದರ್ಭದಲ್ಲಿ ಒಂದು ಕಾರ್ಡ್ ಮಾಡಿಸ್ತೀವಿ. ಆ ಕಾರ್ಡಲ್ಲಿ ಬರೀ ಡೇಟ್ ಆಫ್ ಡೆತ್ ಹಾಕ್ತೀವಿ. ಒಂದು ವೇಳೆ ನಮಗೆ ಗೊತ್ತಿದ್ರೆ, ಅವ್ರ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿದ್ರೆ ಈ ಕಾರ್ಡಲ್ಲಿ ಕೂಡ ಓಡಿಸ್ತಾ ಇದ್ದು. ಜನ್ಮ ದಿನಾಂಕ ಮತ್ತು ಮರಣ ದಿನಾಂಕ ಅಂಥೇಳಿ ಪ್ರತಿಯೊಬ್ಬರು ಸಾಮಾನ್ಯವಾಗಿ ಜನನ ಮತ್ತು ಮರಣ 2 ದಿನಾಂಕನೂ ಕೂಡ ಹಾಕ್ತಾರೆ, ನಮ್ಮ ಹಿಂದೂ ಪದ್ಧತಿಯಲ್ಲಿ ವಾಡಿಕೆ. ಬಟ್ ಅವತ್ತು ನಾನು ಮೊದಲನೇ ಮಗ, ತಂದೆಗೆ ಅವ್ರ ಜನ್ಮ ದಿನಾಂಕ ನನಗೆ ಗೊತ್ತಿದ್ದರೆ ಆ ಜನ್ಮ ದಿನಾಂಕವನ್ನು ಈ ಕಾರ್ಡಲ್ಲಿ ನಾನು ಓಡಿಸ್ತಾ ಇದ್ದೆ. ಸರ್, ನೀವು ಹೇಳ್ದಂಗೆ ಜನ್ಮ ದಿನಾಂಕ ನನಗೆ ಗೊತ್ತೇ ಇಲ್ಲ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅವರ ಮರಣ ಏನಿದೆಯಲ್ಲ ಇದರಲ್ಲಿ ನೀವು ಅದನ್ನು ಹಾಕೂ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಹಾಕ್ತಿದ್ರಿ ಅಂತ 9ನೇ ತಾರೀಕು. ಹಾಗಾದರೆ ಚಿಕ್ಕ ಕೆಂಪಮ್ಮ ನಮ್ಮ ತಂದೆಯವರ ಜನ್ಮದಿನದ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಅವರು ಹೋಗೋರು, ನಾನು ಈಗ ಬಂದಿದ್ದೀನಿ ಅಂತೇಳಿ ಹೇಳಿದಂತಹ ಮೊದಲ ಮಾತು ಸುಳ್ಳು. 100ಕ್ಕೆ 100ರಷ್ಟು ಸುಳ್ಳು. ಇವೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರುವಂಥ ವಿಚಾರಗಳು. 8, 9, 10 ಆ 3 ದಿನಗಳು ಅವರು ನಾನೇ ಐ ವಿಟ್ನೆಸ್ ಅಂತೇಳಿ ಹೇಳಿದಂತಹ ಸೌಜನ್ಯ ಅಪಹರಣ ಪ್ರಕರಣಕ್ಕೆ ನಾನೇ ಐ ವಿಟ್ನೆಸ್ ಅಂತೇಳಿ ಹೇಳಿದ್ರಲ್ಲ, ಆ 3 ದಿನಾಂಕದ ತಾತ್ಪರ್ಯವನ್ನು ನಾವು ನೋಡೋಣ. ನೋಡಿ, 8ನೇ ತಾರೀಕು ಅವ್ರು ಡ್ಯೂಟಿ ಮಾಡಿರೋದ್ರ ಬಗ್ಗೆ ಸಹಿ ಮಾಡಿದ್ದಾರೆ. ಅಲ್ಲ, 8ನೇ ತಾರೀಕು ಅವ್ರು ಕರ್ತವ್ಯ ಮಾಡಿರೋದ್ರ ಬಗ್ಗೆ ಸಹಿ ಇದೆ. 9ನೇ ತಾರೀಕು ಸಹಿ ಮಾಡಿ ಅದು ಅಳಿಸ್ದಂಗೆ ಕಾಣಿಸ್ತಿದೆ. ಅದರಲ್ಲಿ ಮಧ್ಯಾಹ್ನದ ನಂತರ CL ಅಂತ ಹೊರಗಡೆ ಬರ್ತಿದ್ದಾರೆ, ಕಲಂ ಬಿಟ್ಟು ಹೊರಗಡೆ ಬರ್ತಿದ್ದಾರೆ. ಅಂದರೆ ಮಧ್ಯಾಹ್ನದ ನಂತರ ಅಂತ ತಿದ್ದಿದ್ದಾರೆ. ತಿದ್ದಾದ್ಮೇಲೆ ಪಕ್ಕದಲ್ಲಿ CL ಅಂತ ಹಾಕಿದ್ದಾರೆ. 10ನೇ ತಾರೀಕು CL ಇದೆ. ಅಂದರೆ 8, 9 ಸುಳ್ಳು. ನೋಡಿ ವೀಕ್ಷಕರೇ,
ಇದು ಅವರು ಅಂಗನವಾಡಿಯಲ್ಲಿ ಕೆಲಸ ಮಾಡಿರುವಂತಹ ಹಾಜರಾತಿಯ ಪುಸ್ತಕ. ಯಾವ ತಿಂಗಳು? ಅಕ್ಟೋಬರ್ ತಿಂಗಳ ಹಾಜರಾತಿಯ ಪುಸ್ತಕ. ಅಕ್ಟೋಬರ್ನ 8, 9, 10 ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಅಂತೇಳಿ ಹೇಳುವಂಥ ಈ ಚಿಕ್ಕ ಕೆಂಪಮ್ಮ ಅವರು ಅಕ್ಟೋಬರ್ 8ನೇ ತಾರೀಕು ಕೆಲಸ ಮಾಡಿರೋದ್ರ ಬಗ್ಗೆ ಹಾಜರಾತಿ ಪುಸ್ತಕದಲ್ಲಿ ಅವರದ್ದೇ ಸಹಿ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಫೇಕ್ ಡಾಕ್ಯುಮೆಂಟ್ ಅಲ್ಲ, ಇದು ಸರ್ಕಾರಿ ಕಡತಗಳಲ್ಲಿ ಉಲ್ಲೇಖ ಆಗಿರುವಂತಹ ದಾಖಲೆ. ಇದು ಆ ದಾಖಲೆಯಲ್ಲಿ 8ನೇ ತಾರೀಕು ಅವರು ಕೆಲಸ ಮಾಡಿದ್ದಾರೆ, ಅವರ ಸಹಿ ಇದೆ. ಅದಾದ ನಂತರ 9ನೇ ತಾರೀಕು ನಾವು ಧರ್ಮಸ್ಥಳವನ್ನು ರೀಚ್ ಆಗಿದೆ, ದೇವಸ್ಥಾನದಲ್ಲಿ ದರ್ಶನ ಮಾಡಿದೆ ಅಂತೇಳಿ ಹೇಳುವಂಥ ಚಿಕ್ಕ ಕೆಂಪಮ್ಮ ಬೆಳಿಗ್ಗೆ ಕೆಲಸ ಮಾಡಿ ಅಲ್ಲಿ ಹೊಡೆದು ಹಾಕಿದ್ದಾರೆ, ಅದನ್ನು ವೈಟ್ನರಲ್ಲಿ ತಿದ್ದಿದ್ದಾರೆ. ಅದಾದ ನಂತರ ಮಧ್ಯಾಹ್ನದ ನಂತರ CL ಪಡ್ಕೊಂಡಿದ್ದಾರೆ. ಬೆಳಿಗ್ಗೆ ಕೆಲಸ ಮಾಡಿ ಮಧ್ಯಾಹ್ನದ ನಂತರ ಧರ್ಮಸ್ಥಳಕ್ಕೆ ಹೋಗೋದಾದರೂ ಕೂಡ ಅದು ಯಾವುದೋ ಹೆಲಿಕಾಪ್ಟರ್ ಅಥವಾ ಸ್ಪೆಷಲ್ ಜೆಟ್ಟಲ್ಲಿ ಹೋದರೆ ಮಾತ್ರ ಧರ್ಮಸ್ಥಳವನ್ನು ರೀಚ್ ಆಗಬಹುದೇ ಹೊರತು ಮಧ್ಯಾಹ್ನದ ನಂತರ ಅವರು 4 ಗಂಟೆ ಹೊತ್ತಿಗೆ ಸೌಜನ್ಯ ಅಪಹರಣ ಪ್ರಕರಣವನ್ನು ನೋಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಎರಡನೇ ಸುಳ್ಳು ಸತ್ಯ ಏನೋದು ಈಗ ನಿಮ್ಗೆ ಗೊತ್ತಾಗಿದೆ. 10ನೇ ತಾರೀಕು CL ಹಾಕಿದ್ದಾರೆ, ಆದರೆ 10ನೇ ತಾರೀಕು ರಾತ್ರಿ 10ವರೆಗೆ ಸೌಜನ್ಯ ಡೆಡ್ ಬಾಡಿ ಸಿಗುತ್ತೆ, ಹೆಣವಾಗಿ ಸೌಜನ್ಯ ಅವಳ ದೇಹ ಸಿಗುತ್ತೆ. ಅಲ್ಲಿಗೆ ಚಿಕ್ಕ ಕೆಂಪಮ್ಮ ಹೇಳಿರುವಂಥ, ನಾನೇ ಪ್ರತ್ಯಕ್ಷದರ್ಶಿ ಅಂಥೇಳಿ ಹೇಳಿರುವಂಥ ಸುಳ್ಳುಗಳು ಈಗ ನಿಮಗೆ ಒಂದೊಂದಾಗಿ ಬಯಲಾಗಿದೆ. ನೋಡಿ, ಹೇಳಿ ಸರ್, ಯಾಕೆ ಇವ್ರು ಹಿಂಗೆ ಮಾಡಿದರು, ಯಾಕೆ ಸುಳ್ಳು ಹೇಳಿದರು? ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. 2012 ಇಸ್ವಿಯಲ್ಲಿ ಈ ಘಟನೆ ನಡೀತು. 2025ರಲ್ಲಿ ನಾನು ಐ ವಿಟ್ನೆಸ್ ಅಂತ ಹೇಳ್ತಿದ್ದಾಳೆ. 13 ವರ್ಷ ಇದಕ್ಕಿಂತ ಮೊದಲೇ ಅಥವಾ ಒಡನಾಡಿ ಸಂಸ್ಥೆ ಭೇಟಿ ಮಾಡುವ ಮೊದಲೇ ಯಾರಿಗಾರ ಹೇಳಿದಾರ? ಯಾರಿಗೂ ಹೇಳಿಲ್ಲ. ಮತ್ತು ಇದೆಲ್ಲ ಕ್ರಿಯೇಟಿವ್ ಹಿಂದೂ ಧರ್ಮ ವಿರೋಧಿಗಳಿದಾರಲ್ಲ, ಆ ಸಂಘಟನೆಗಳ ಜೊತೆ ಸೇರ್ಕೊಂಡುಗಳು ಇಲ್ಲಿ ಷಡ್ಯಂತ್ರ ಮಾಡಿ ಇಲ್ಲೇರು ಸುಳ್ಳು ಆಪಾದನೆಗಳನ್ನ ಮಾಡ್ತಾಳೆ. ಸರ್, ಏನಾದರೂ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಇವರು ಸುಳ್ಳು ಹೇಳಿದ್ರ, ಅಥವಾ ಇವ್ರ ಮನಸ್ಸಿನಲ್ಲಿ ಇದ್ದದ್ದೇ ಒಂದು ರೀತಿಯಲ್ಲಿ ದೇವರು ಧರ್ಮ ಈ ರೀತಿ ಅವರಿಗೆ ಆ ವಿಚಾರಗಳ ಬಗ್ಗೆ ಆಸಕ್ತಿ ಇರಲಿಲ್ವಾ? ಯಾಕೆ ಅವ್ರು ಆ ರೀತಿ ಮಾಡಿದರು ಅಂತ? ಸರ್, ಅಲ್ಲ, ಇದು ಪ್ರತಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನಿಗೂ ಆಸೆ ಆಕಾಂಕ್ಷೆಗಳಿರ್ತವೆ, ಅದು ಹಿಡಿತದಲ್ಲಿರಬೇಕು. ಯಾರೋ ಆಸೆ ಆಮಿಷ ಒಡ್ಡಿ ಈ ಥರ ಪ್ರಚೋದನೆ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ನೋಡಿ, ಆ ಮೂಲಕ ಒಂದು ಕ್ಲಾರಿಟಿ ಬಹುತೇಕ ನಿಮಗೆ ಸಿಕ್ಕಿದಂಗೆ ಕಾಣಿಸ್ತಾ ಇದೆ. ನನ್ನ ಹತ್ರ ದಾಖಲೆ ಇದೆ, ನಾನು ನೋಡಿದೆ, ಹಾಗಾಯಿತು ಹಿಂಗಾಯಿತು ಅಂಥೇಳಿ ಎಲ್ಲ ಹೇಳುವಂಥ ಚಿಕ್ಕ ಕೆಂಪಮ್ಮ ಅವರ ಅಸಲಿ ಮುಖ ಏನು, ಅವ್ರು ಹೇಳಿದಂಥ ಸುಳ್ಳುಗಳು ಏನು ಅನ್ನೋದನ್ನು ಅವರ ಸಹೋದರ ವಿತ್ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದ ಮುಂದೆ ತೆರೆದಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸೌಜನ್ಯ ಕಿಡ್ನ್ಯಾಪ್ ಅನ್ನ ಕಣ್ಣಾರೆ ಕಂಡಿದ್ದೆ ಅಂತ ಕೆಂಪಮ್ಮ ಹೇಳಿದ್ರು ರಿಪಬ್ಲಿಕ್ ಕನ್ನಡಕ್ಕೆ. ತಮಗೆಲ್ಲ ಗೊತ್ತಿದೆ, ನನ್ನ ಕೊಲೀಗ ರಂಜಿತ್ ಇವರ ಸಂದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಕೆಂಪಮ್ಮ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ರು. ಆದರೆ ಕೆಂಪಮ್ಮ ಹೇಳಿದ್ದು ಶುದ್ಧ ಸುಳ್ಳು ಅಂತ ಕೆಂಪಮ್ಮ ಸಹೋದರ ಹೇಳಿರೋದು. ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ ಸಹೋದರ. ಚಿಕ್ಕ ಕೆಂಪಮ್ಮ ಹೇಳಿದ್ದು ಸುಳ್ಳು ಅಂತಿದ್ದಾರೆ ಶಿವಕೆಂಪಯ್ಯ. ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ ಮಾಸ್ಕ್ ಲೇಡಿ ಸಹೋದರ. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಹೇಳಿದ್ದೆಲ್ಲ ಸುಳ್ಳು ಆಗಿದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಆಕೆ ಅಣ್ಣ ಬಿಚ್ಚಿಟ್ಟ ಅಸಲಿಯತ್ತು ಏನು? ಸೌಜನ್ಯ ಕಿಡ್ನ್ಯಾಪ್ ಕಣ್ಣಾರೆ ಕಂಡಿದ್ದೆ ಅಂತ ಹೇಳಿದ್ದು ಮಾಸ್ಕ್ ಲೇಡಿ ಚಿಕ್ಕ ಕೆಂಪಮ್ಮ ಅವರು. ಚಿಕ್ಕ ಕೆಂಪಮ್ಮ ಹೇಳಿದ್ದು ಸುಳ್ಳು ಅಂತ ಈಗ ಶಿವಕೆಂಪಯ್ಯ ಅವರು ಹೇಳ್ತಾ ಇದ್ದಾರೆ. ಕೆಂಪಮ್ಮ ಅವರ ಸಹೋದರ ಈ ಚಿಕ್ಕ ಯಾರು? ಶಿವಕೆಂಪಯ್ಯ. ನೋಡಿ, ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಹೇಳಿದ್ದೆಲ್ಲ ಸುಳ್ಳು ಆಗಿದ್ರೆ ಕೆಂಪಮ್ಮ ಅವ್ರು ಹೇಳಿದ್ದೇನು ಅಂತಂದ್ರೆ ಸೌಜನ್ಯ ಕಿಡ್ನ್ಯಾಪ್ ಕಣ್ಣಾರೆ ಕಂಡಿದ್ದೆ ಅಂತ ಹೇಳಿದ್ರು. ಈಗ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಇವರ ಸಹೋದರ ಹೇಳ್ತಾ ಇದ್ದಾರೆ ಶಿವಕೆಂಪಯ್ಯ ಅವರು. ದಾಖಲೆ ಸಮೇತ ಮಾಸ್ಕ್ ಲೇಡಿ ಸಹೋದರ ಆರೋಪ ಮಾಡಿದ್ದಾರೆ ಇವ್ರು ಹೇಳಿದ ಸುಳ್ಳು ಅಂತ ಹೇಳಿ. ಯಾವೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತಂದ್ರೆ, ಆಕೆ 2012ರ 9ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿಲ್ಲ. 2012 ಅಕ್ಟೋಬರ್ 9ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿಲ್ಲ. ಆಕೆ ಈಗ ಸುಳ್ಳು ಹೇಳ್ತಿದ್ದಾಳೆ ಅಂತ ಶಿವಕೆಂಪಯ್ಯ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯ ಬಿಚ್ಚಿಟ್ಟಿದ್ದಾರೆ ಸಹೋದರ. ಆಕೆ 2012ರ ಅಕ್ಟೋಬರ್ 8ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿಲ್ಲ. ಅಂಗನವಾಡಿ ಡ್ಯೂಟಿಯ ಹಾಜರಾತಿ ದಾಖಲೆ ಮುಂದಿಟ್ಟಿದ್ದಾರೆ ಅವರ ಅಣ್ಣ. ಚಿಕ್ಕ ಕೆಂಪಮ್ಮ ಕೆಲಸ ಮಾಡ್ತಾ ಇದ್ದ ಅಂಗನವಾಡಿಯ ಹಾಜರಾತಿಯಲ್ಲಿ ಸಹಿ ಇದೆ ಅವತ್ತು. ಹಾಗಿದ್ರೆ ಧರ್ಮಸ್ಥಳಕ್ಕೆ ಹೋಗಕ್ಕೆ ಹೇಗೆ ಸಾಧ್ಯ? ಹಾಜರಾತಿಯಲ್ಲಿ ತಿರುಚಿರೋ ಆರೋಪ ಮಾಡಿದ್ದಾರೆ ಅಣ್ಣ.
ಚಿಕ್ಕ ಕೆಂಪಮ್ಮ ಅವರ ಸಹೋದರ ನನ್ನ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಸತ್ಯ ಯಾವುದು ಅಂಥೇಳಿ ಅವರೇ ಹೇಳ್ತಾರೆ. ವಿತ್ ಡಾಕ್ಯುಮೆಂಟ್ ಅವರೇ ನಿಮ್ಮ ಮುಂದೆ ಒಂದೊಂದಾಗಿ ತೆರೆದಿಡ್ತಾರೆ. ಅವತ್ತು ಚಿಕ್ಕ ಕೆಂಪಮ್ಮ ಎಲ್ಲಿದ್ದರು, ಏನು ಕೆಲಸ ಮಾಡ್ತಿದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ಶಿವ ಕೆಂಪಯ್ಯ ಅಂತೇಳಿ. ಸರ್, ಅವತ್ತು ಚಿಕ್ಕ ಕೆಂಪಮ್ಮ ತಮ್ಮ ತಂದೆಯ ಜನ್ಮದಿನದ ಕಾರಣ ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನೋದನ್ನು ಹೇಳಿದರು. ತಂದೆಯ ಜನ್ಮದಿನದ ದಿನಾಂಕ ಏನಾದರೂ ತಮಗೆ ನೆನಪಿದೆಯಾ ಸರ್? ನೋಡಿ, ನಮ್ಮ ತಂದೆ ಇಯರ್ ಗೊತ್ತು. ನಮ್ಮ ತಂದೆ ಹೇಳಿದರು ನನಗೆ. ಇನ್ನು ನಮ್ಮ ಹಳೆ ಮನೆಯಲ್ಲಿ ಅವ್ರ ಡೇಟ್ ಆಫ್ ಬರ್ತಿನ ಒಂದು ತೊಲೆ ಮೇಲೆ ಬರೆದಿದ್ರು. ಬಟ್ ನಾನು ಮರ್ತು ಬಿಡ್ತೀನಿ ಡೇಟ್ ಆಫ್ ಬರ್ತಿನ. ಬಟ್ ಅವ್ರು ಹುಟ್ಟಿದ್ದು 1932, 32ನೇ ಇಸ್ವಿಲಿ ಹುಡ್ತಾರೆ ಅವರು.